ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಪಟ್ಟಣ. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ನಗರಿಂದ ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಾತ್ರಿ ಬಂದಿಲ್ಲ ನಗರನಾಗ ಹೋಗ್ಕೊಂಡಿದ್ದೆ. ಒಂದು ಟೈಮ್ ಮೇಲೆ ಹೊಡೆದೋಗ್ಬಿಟ್ಟೈತೆ ಲಿಫ್ಟಿಂದು. ಲಿಫ್ಟ್ ಏರಿಸ್ಕೊಂಡು ನೋಡಿತಾ ಇದ್ದೀನಿ, ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ನಗರ ಹತ್ರ. ಮುಂದಕ್ಕೆ ಹೋಗಿ ಮಕ್ಕಂತಿದ್ದೆ. ಇಲ್ಲೇನಂತೇಳಿ ಫುಲ್ ನಿದ್ದೆ ಬರೋದು. ರಾತ್ರಿ ನಿದ್ದೆ ಕಾಣಕ್ಕೆ ಬಂದಂಗೆ ಆಗ್ಬಿಡುತ್ತೆ ಎಲ್ಲೆಲ್ಲ. ಅದಕ್ಕೆ ಬಂದು ಇಲ್ಲೇ ಸೈಡ್ ಹಾಕೊಂಡು ಮಕ್ಕೊಂಬಿಟ್ಟೆ. ಅದು ಡಾಬಾದೊಳಗೆ ಇನ್ನೇನು ಸೈಡ್ ಹಚ್ಚಬೇಕು, ಫ್ರಂಟ್ ಇದು ಲಿಫ್ಟಿನ ಟೈರ್ ಡಮ್ ಅಂತಂದು ಬರೋಷ್ಟು ಆಗ್ಬಿಡ್ತು. ಎಲ್ಲ ನಿಂತ್ಬಿಟ್ರೆ ಮಕ್ಕಂಡು ಬೆಳಗ್ಗೆ 6 ಗಂಟೆಗೆ ಎದ್ದು ಬಂದ್ವಿ. ಹೋಗ್ತಾ ಇದೀವಿ ನೋಡಿ ಇವಾಗ ನಗರ ಹತ್ತಿರ. ಇಲ್ಲ ಆನಂದ್ ಹೋಟ್ಲಾಗ ಮಕ್ಕಳಿದ್ದೆ ಎಲ್ಲ ಕುಡ್ಕೊಂಡು ನಗರ ಬೈಪಾಸ್ನಾಗ ಹೋಗ್ತಾ ಇದ್ದೀವಿ ನೋಡಿ. ನೋಡಕ್ ಒಂಥರ ಏನೋ ಒಂಥರ ಚೆನ್ನಾಗಿ ಕಾಣ್ತಿದೆ ನೋಡಿ. ಮುಂದೆ ಗುಡ್ಡ ಇದೆ ಅನ್ಕೋಬೇಕು, ಗುಡ್ಡ ಇಲ್ಲ ಏನಿಲ್ಲ, ಸಖತ್ತ ಕಾಣ್ತಿದೆ. ಇಲ್ಲಿ ಫಸ್ಟಿಗೆ ದೊಡ್ಡದು ಹಬ್ಬ ಇತ್ತು ಗುರು. ಇಲ್ಲಂತೂ ಗಾಡಿ ಮತ್ತೆ ಭಾರಿ ಕಳ್ತನಾಗವಂತೆ. ಇದನ್ನ ಹಬ್ಬ ಬರದೆ ಲೆವೆಲ್ ಮಾಡಿಬಿಟ್ಟಿದ್ದಾರೆ ನೋಡ್ರಿ. ಫಸ್ಟಿಗೆ ನತ್ತಿ ಹಿಡಿಬೇಕಾಗಿತ್ತು ಬಂದು ನಾವು ಆ ಕಡೆಯಿಂದ. ಈ ಹಬ್ಬಗೆ ಹೆದರಿಕೊಂಡು ಯಾರು ನೈಟ್ ಬರ್ತಿದ್ದಿಲ್ಲ ಅಣ್ಣಚ್ಚಿ ಗಾಡಿಯವರು. ಮತ್ತೆ ನಾವೇ ಬರ್ತಿದ್ದಿಲ್ಲ. ಇವಾಗೆಲ್ಲ ಕೊಡದು ಮಾಡಿಬಿಟ್ಟಿದ್ದಾರೆ. ಸಾಕಂತಕ್ಕಂತಿದೆ ಗುರು. ಬೆಳಗ್ಗೆ ಮಾತ್ರ ಫುಲ್ಲು ಮಳೆ ಬಂದು ಎಲ್ಲ ನೋಡಿದ್ರೆ ಅಲ್ಲಿ ಹಚ್ಚ ಹಸಿರು ಆಗ್ಬಿಟ್ಟಂತೆ. ಇನ್ನೂ ಯಾಕೋ ಗುಡ್ಡ ಕುರಿತಾ ಇದಾರೆ ಗುರು. ಇನ್ನೂ ಏನು ಮಾಡ್ತಾರೋ ಕೊರದು ಆ ಕಡೆ ರೈಟ್ ಸೈಡಿಗೆ ಕೊರಿತಾ ಇದಾರೆ ನೋಡಿ. ಏನು ಈ ಬೈಪಾಸ್ ಬಿಟ್ಟು ಸಿಂಗಲ್ ರೋಡಿಗೆ ಹೋಗೋ ಸಂದರ್ಭ ಬಂತು. ಅದು ಮಳೆ ಬಂದು ರೋಡ್ ಮಾಡಿದ್ದಾರೆ. ಮಳೆ ಬಂದು ಆ ರೋಡೇ ಕಿತ್ತೋಗ್ಬಿಟ್ಟೈತೆ ಅಂತ ರೋಡ್ ಮಾಡಿದ್ದಾರೆ. ಇದ್ರ ಮೇಲೆ ಧರ್ಮಪುರ ಮೇಲೆ ಹೋಗ್ಬಿಡೋಣ. ವಾಪಿಗಲ್ಲ ನಾವು ಹೋಗೋದು, ಧರ್ಮಪುರ ಮೇಲೆ ಹೋಗ್ಬಿಡೋಣ ಬನ್ನಿ. ಇದ್ರು ಇದು ಯಾವ ಥರ ರೋಡ್ ಮಾಡಿದ್ದಾರೆ ಏನು. ಮೊದ್ಲು ಮಾಡಿರೋ ರೋಡು ಮಳೆಗೆಲ್ಲ ಕಿತ್ತೋಗ್ಬಿಟ್ಟೈತೆ. ಗುಂಡಿ ಅಂದ್ರೆ ಗುಂಡಿ ಬಿದ್ದು ಬಿಡ್ದಾವೆ. ಅದ್ರಾಗ ಈ ಬೈಕ್ನವರು ರಾಂಗ್ ರೂಟ್ನಾಗ ಬರ್ತಿರ್ತಾರೆ. ಸುಮ್ಮನೆ ಆ ಕಡೆ ದಾರಿ ರೈಟ್ ಸೈಡಿಗೆ ದಾರಿ ಇದ್ರು ಲೆಫ್ಟ್ ಸೈಡಿಗೆ ಬರ್ತಿರ್ತಾರೆ ನೋಡಿ. ಹೋಗ್ತಾ ಇದ್ದೀವಿ, ಗುಂಡಿಗಳು ಹಾಕ್ಬಿಡ್ದಾವೆ. ಇದು ಹೊಸ್ದಾಗಿ ಮಾಡಿರೋ ರೋಡ್ ಇದು. ಇವ್ರು ಅಣ್ಣಾಚಾರ ಅಂತ ಜೊತೆಗೆ ಹೋಗ್ತಾರೆ ಗುರು. ಗಾಡಿನೇ ಬಿಡಲ್ಲ. ಹೋಗಲ್ಲ ಇನ್ನೊಂದು 15-20 ಕಿಲೋಮೀಟ್ರ್ ಅಂದರೆ ಲೋನಿ ಬರ್ತದೆ. ಲೋನಿ ಎಲ್ಲ ಕೋಲಾರ ಬ್ಯಾಂಕು. ಅಲ್ಲಿಂದ ಲೆಫ್ಟಿಗೆ ಹೋಗ್ಬೇಕು. ಲೆಫ್ಟಿಗೆ ಹೋಗೋಣ. ಲೆಫ್ಟಿಗೆ ಹೋಗಿ ನೋಡೋಣ. ಎಲ್ಲರೂ ಟೀ ಕುಡಿಯೋಕೆ ಅರ್ಧ ಇದು ಹಗ್ಗ ಚೆಕ್ ಮಾಡಬೇಕು. ಪೂರ್ತಿ ಎಲ್ಲ ಲೂಸೇ ಹಾಕ್ಬಿಟ್ಟೆ. ಹಗ್ಗದ್ದೇನು ಟೆನ್ಷನ್ ಇಲ್ಲ. ಬೆಲ್ಟ್ ಹಾಕಿದ್ದೀನಿ. ಟೈರ್ಗೆ ನೋಡ್ಕೊಂಡು ಹೋಗೋಣ ಬಂದು. ಇವಾಗ ಶಿರ್ಡಿ ರೋಡಿಂದ ನಾಸಿಕ್ ರೋಡಿಗೆ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಲೆಫ್ಟಿಗೆ ತಕ್ಕಂಡು. ಏನೋ ಒಂದು ಈ ರೋಡ್ನಾಗ ಒಂದು 30 ಕಿಲೋಮೀಟ್ರ್ 30-35 ಕಿಲೋಮೀಟ್ರ್ ಆದರೆ ಆ ಕಡೆ ಹೈವೇ ಸಿಗುತ್ತೆ. ಪುಣೆ ನಾಸಿಕ್ ಹೈವೇ ಅದನ್ನ ಹೋಗೋದು. ಎಲ್ಲ ಟೀ ಕುಡಿಬೇಕು ಗುರು. ಇಲ್ಲೆಲ್ಲ ಮುಂದೆ ಟೀ ಹೋಟ್ಲಿದ್ದಾವೆ, ಅಲ್ಲಿ ನಿಲ್ಲಿಸಿ ಟೀ ಕುಡಿಯೋಣ. ಲಿಫ್ಟ್ ಎತ್ಬಿಟ್ಟಿದ್ದೆ, ಗಾಡಿನೇ ಹೋಗ್ತಿಲ್ಲ, ದೊಡ್ಡ ಹೋಗ್ತೈತೆ ಲಿಫ್ಟ್ ಎತ್ತಿರೋದಕ್ಕೆ. ರೋಡೇನು ಚೆನ್ನಾಗೈತೆ, ಒಂದು ಸ್ವಲ್ಪ ಅಂಶಗಳಿದಾವೆ. ಇಲ್ಲಿ ಮೊನ್ನೆ ಮಳೆ ಬಂದು ಮರಗಳೆಲ್ಲ ಮುರ್ಕೊಂಬಿದ್ದಿದ್ದು ರೋಡ್ಗೆ. ಅಂಥ ಮಳೆ ಹೊಡೆದಿತ್ತು ಈ ಲೈನ್ನಾಗೆ. ಅವತ್ತಿಂದ ರೋಡ್ ಅಂತೀನಿ, ಮರ ಗಿಡ ಎಲ್ಲ ಫುಲ್ ಚಿಗುರು ಹಾಕ್ಬಿಡ್ದಾವೆ ನೋಡಿ. ಇನ್ನು ಇದು ಧರ್ಮಪುರಿ ರೋಡ್ನಾಗ ಇನ್ನೂ ಹೆಂಗೈತೋ ಏನೋ ವೆದರು ನೋಡ್ಬೇಕು. ಮೊನ್ನೆ ಬಂದಾಗೆಲ್ಲ ಚಿಗುರಿತ್ತು ಅಲ್ಲೇ. ಫುಲ್ ಮಳೆ ಹೊಡೆದೈತಿ ಇವಾಗ. ನೋಡ್ಬೇಕು, ನೋಡೋಣ ಬನ್ನಿ ಹೋಗಿ ಹೆಂಗೈತೆ ಏನು ಅಂತ. ಇವಾಗ ಬಂದು ನಾಸಿಕ್ ಉಪ್ಪುನ ಹೈವೇ ಟರ್ನ್ ನೋಡಿದೆ. ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟೆ. ಗಾಡಿಗೆ ಅಡುಗೆ ಮಾಡಿದ್ದಿಲ್ಲ, ಒಬ್ಬನಿಗೆ ಇನ್ನೇನು ಅಡುಗೆ ಮಾಡೋದು ಅಂತೇಳಿ. ಇವಾಗ ಇನ್ನೇನು ಅಲ್ಲಿನೂ ಹೋಟ್ಲಾಗ ನಿಂತ್ಕೊಳ್ಳೋಣ ಹೋಗಿ. ಅಡುಗೆ ಇನ್ನೇನು ಮಾಡೋದಿಲ್ಲ. ಅಲ್ಲಿ ನಾವು ಖಾಲಿ ಮಾಡ್ತೀವಲ್ಲ ಫ್ಯಾಕ್ಟ್ರಿ ಹತ್ರ ಜಾಗ ಇಲ್ಲ. ಒಂದು 4-5 ಗಾಡಿ ನಿಂತ್ಕೊಂಡ್ರೆ ಫುಲ್ ಆಗ್ತದೆ ಜಾಗ. ಅದಕ್ಕೆ ಹೊರಗೆ ಡಾಬಾ ಐತೆ. ಫ್ಯಾಕ್ಟ್ರಿಯಿಂದ ಒಂದು 500 ಮೀಟ್ರ್, ಒಂದು ಅರ್ಧ ಕಿಲೋಮೀಟ್ರ್ ಹಿಂದೆ ಆ ಡಾಬಾದಾಗ ಹೋಗಿ ನಿಂತ್ಕೊಂಡು ಫ್ಯಾಕ್ಟ್ರಿ ಹತ್ರ ಬಿಲ್ ಕೊಟ್ಕೊಂಡು ನೋಡೋದು. ಇವಾಗ ಹೋಗ್ತಾ ಇದೀವಿ ನೋಡಿ. ಯಾವುದೋ ಅಣ್ಣಚ್ಚಿ ಗಾಡಿ ಸಿಕ್ಕಿಲ್ಲ ಗುರು. ಗ್ಯಾಲ್ ಟ್ರಿಪ್ಪಿಂದ ನಾಸಿಕ್ನಾಗ ಮೊನ್ನೆ ನಾಸಿಕ್ನಾಗೆ ಬಂದಿದ್ದೆ. ಆ ಸಿಟಿ ಮಾಡೋಕೆ ಇನ್ನೂ ದಾರಿ ಕನ್ಫ್ಯೂಸ್ ಆಗ್ತೈತೆ. ಯಾವುದನ್ನ ಅಣ್ಣಚ್ಚಿ ಗಾಡಿ ಹಿಂದೆ ಹೋಗೋಣ. ಅವರಾದರೆ ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾರೆ. ಅಲ್ಲೊಂದು 4-5 ತಗ ಲೆಫ್ಟಿಗೆ ರೈಟಿಗೆ ಹೋಗ್ಬೇಕು. ಅಲ್ಲೇ ಭಾಳ ಕನ್ಫ್ಯೂಸ್ ಆಗೋದು ನನಗೆ. ಇಲ್ಲಿ ಒಂದೇ ಥರ ಇದಾವೆ ರೋಡು. ಹಾಗಾಗಿ
ಗಾಡಿಗೆ ಒಬ್ಬನೇ ಹೋಗಲ್ಲ. ಯಾಕಂದ್ರೆ ನೋ ಎಂಟ್ರಿಗೆ ನುಗ್ಗಿದ್ರೆ ತಿಂದಂಗಲ್ಲ ಉಂಡಂಗಲ್ಲ. ಸುಮ್ಮನೆ ಪೊಲೀಸ್ನವ್ರು ಬಾಯಿ ಇಲ್ಲಿ ಅದನ್ನು ಅಣಚಿ ಗಾಡಿಯಿಂದ ಹೋಗ್ಬಿಡೋಣ. ಬ್ರೇಕ್ಫಾಸ್ಟು ವಡಪಾವ್ ತಿಂದು ಬಂದೆ ಗುರು. ವಡಪಾವು ಅವಲೇಕಿ ನಾಸಿಕ್ ದಾಟಿದ ಮೇಲೆ ಎಲ್ಲನೋ ಅಲ್ಲಿ ರಾಜಸ್ಥಾನಿ ಹೋಟ್ಲ್ ಐತೆ, ಅಲ್ಲಿ ಹೋಗಿ ಊಟ ಮಾಡೋದು. ಸಂಜೆಗೆ ಹೋಗೋದು. ರಿಸರ್ವಿಗೆ ಬಂದ್ಬಿಟ್ಟ. ಡೀಸಲ್ಲು ಹೋಗ್ತದಿಲ್ಲ ಗೊತ್ತಿಲ್ಲ, ನೋಡೋಣ ಬನ್ನಿ ಎಲ್ಲಿಗಂತ ಆಗ್ತದೆ. ಸಿಟಿ ಗಿಟಿ ಎಲ್ಲ ಪಾಸ್ ಮಾಡ್ಕೊಂಡು ಬಂದೆ ನೋಡಿ. ಇವಾಗ ಸಿಟಿ ದಾಟಿ ಹೋಗ್ತಾ ಇದ್ದೀನಿ. ಅಲ್ಲಿ ಒಂದು 10 ಕಿಲೋಮೀಟ್ರ್ ಬಂದೆ ನಾಸಿಕ್ ಬಿಟ್ಟು. ಬೈಕ್ನೇನು ಹೋಗಲ್ಲ, ಹೋಗೋರಿಗೂ ಜಾಗ ಬಿಡಲ್ಲ ಗುರು. ಪಕ್ಕದಾಗೇನು ಇದು ಮಾಡ್ತಾರೋ ಅನ್ನೋದು ಗೊತ್ತಾಗೋದೇ ಇಲ್ಲ. ಲಾರಿ ಪಕ್ಕದಾಗೇ ಇರ್ತಾರೆ, ಇಲ್ಲ ಜೊತೆಗೆ ಬರ್ತಾರೆ. ಏನು ಹುಚ್ಚು ಜನಗಳಂತೀರಿ ಈ ಕಡೆ. ಬೈಕ್ನರು ಮತ್ತು ಕಾರ್ನರು ಹೋಗ್ತಾ ಇದೀವಿ. ಡೀಸೆಲ್ ಬೇರೆ ಖಾಲಿ ಹಾಕಿ ಬಂದತೆ. ಮುಂದೆ ಹೋಗಿ ಒಂದು 5,000 ಹಾಕ್ಸ್ಕೊಂಡು ಹೋಗೋಣ. ಇನ್ನು ನಮ್ಮ ಸಾವ್ಕಾರಕ್ಕೆ ಫೋನ್ ಮಾಡ್ಬೇಕು ಎಷ್ಟು ಹಾಕ್ಬೋದು ಇದೆ. ಟ್ಯಾಂಕ್ ಫುಲ್ ಡೀಸೆಲ್ಗೆ ಹೋಗ್ಬೇಕು ಅಂತೇಳಿ ದಸರುದ್ದಾಗೆ. ಆದರೆ ಇಲ್ಲಿ ಹೋಗಿಲ್ಲ ಗಾಡಿ. ಈ ರೋಡ್ನಾಗ 1.5-2 ಬಂದರೆ ಎಲ್ಲಿ ಹೋಗ್ತಿದ್ರು. ಸಿಟಿ ಪಾಸ್ ಮಾಡೋಕ್ಕೆ 20 ಲೀಟ್ರ್ ಡೀಸೆಲ್ ಕುಡಿತದೆ. 10-15 ಲೀಟ್ರು 20 ಅನ್ಕೊಂಬಿಡಿ. ಸಿಟಿ ದಾಟಕ್ಕೆ 20 ಲೀಟ್ರ್ ಕುಡಿತದೆ. ಈ ರೋಡ್ನಾಗಂತೂ ಮೈಲೇಜ್ ಕೇಳಲೇಬೇಡ್ರಿ. ನಾಸಿಕ್ಕಿಂದ ವಾಪಿ ಹೋಗೋದಾಗಲಿ ಅಹಮದಾಬಾದ್ ಹೋಗೋದಾಗಲಿ ಮೈಲೇಜ್ ಕೇಳಬೇಡ್ರಿ ಈ ರೋಡ್ನಾಗೆ. ಏನಿದ್ರು 12 ವೀಲಿಗೆ ಕರೆಕ್ಟ್ ಈ ರೋಡು. 16 ವೀಲಿಗೆ ಅಲ್ಲ ರೋಡಿದ್ದು. ವಾಪಿಗೆ ಲೋಡ್ ಮಾಡಿದ್ರೆ ಇಲ್ಲೇ ಹೋಗ್ಬೇಕು ನಾವು. ಅಹಮದಾಬಾದಿಗೆ ಹೋದ್ರೂ ನಮ್ಮ ಸೌಕರ್ಯ ಯಾಕೋ ಇಲ್ಲೇ ಹೋಗಂತ ಹೇಳ್ತದೆ. ನನ್ನ ಮನೆ ಇದ್ದ ಎಷ್ಟು ಟ್ರಿಪ್ ಎಲ್ಲ ಅಹಮದಾಬಾದಿಗೆ ಲೋಡ್ ಮಾಡಿದರೆ ನೋಡ್ಬೇಕು. ಹಿಂಗೆ ಹೋಗೋದು ಇಲ್ಲ ನಾವಪುರ ಮೇಲೆ ಹೋಗೋದು. ಹೆಂಗೆ ಹೇಳ್ತಾರೆ ಹಂಗೆ ಹೋಗೋದು. ಓನರ್ ಹೆಂಗೆ ಹೇಳ್ತಾನೆ ನಂಗೆ ಕೇಳ್ಬೇಕಲ್ಲ ಗುರು. ನಮ್ದು ಏನಿಲ್ಲ. ಓನರ್ ಯಾವ ಕಡೆ ಹೋಗಂತಾರೆ ಆ ಕಡೆ ಹೋಗ್ಬೇಕು. ಅದು ಡೀಸೆಲ್ ಮೈಲೇಜ್ ಬಂದನ ಬರಲಿ ಬಿಟ್ಟನ ಬಿಡಲಿ ನಮಗೆ ಸಂಬಂಧ ಇಲ್ಲ. ಸೌಕರ್ಯ ಹೇಳಿದ ದಾರಾಗ ಮಾತ್ರ ಹೋಗಲೇಬೇಕು. ಅದು ನಂದೊಂದೇ ಡ್ರೈವರ್ದಲ್ಲ, ಎಲ್ಲ ಡ್ರೈವರ್ದು ಅದೇ ಪಾಲಿಸ್ತೀನಿ. ಓನರ್ ಯಾವ ರೂಟ್ನಾಗ ಹೇಳ್ತಾನೆ ಆ ರೂಟ್ನಾಗ ಹೋಗ್ಬೇಕು. ಬನ್ನಿ ಬಂಕು ಒಂದು 20 ಕಿಲೋಮೀಟ್ರ್ ಐತೆ ಘಾಟ್ ಮೇಲೆ. ಅಲ್ಲೋಗಿ ಡೀಸೆಲ್ ಹಾಕ್ತಾರೆ. ಘಾಟ್ ಹತ್ರ ಬಂದಿವಿ ಗುರು. ಫಸ್ಟ್ನೇ ಘಾಟಿಗೆ ಹಿಂದೆ ಪೆಟ್ರೋಲ್ ಬಂಕ್ ಐತಂತ ಬಂದರೆ ಅದು ಬಂಕೆ ಕ್ಲೋಸ್ ಆಗಿಬಿಟ್ಟತೆ. ಇವಾಗ ಘಾಟ್ ಕೆಳಕ್ಕೆ ಇಳಿದೋಗ್ಬೇಕು ಪೆಟ್ರೋಲ್ ಬಂಕಿಗೆ. 3 ಕಿಲೋಮೀಟ್ರ್ ಐತೆ ಘಾಟು. ಡೀಸೆಲ್ ಮುಳ್ಳು ನೋಡಿದರೆ ಫುಲ್ ಎಂಡ್ ಆಗಿಬಿಟ್ಟತೆ. ಘಾಟ್ ಇಳಿದು ಹೋಗ್ತತೋ ಇಲ್ಲ ನಂಗೆ ಡೌಟ್ ಆಗಿಬಿಟ್ಟತೆ. ನೋಡೋಣ. ದೇವ್ರು ನಮ್ಮ ಕಡೆಗೆ ಇದ್ದರೆ ಘಾಟ್ ಇಳಿದು ಹೋಗ್ತತೆ. ನಮ್ಮ ಕಡೆಗೆ ಇಲ್ಲ ಅಂದರೆ ಖಾಲಿ ಆಗ್ತದೆ. ಹಂಗೆಲ್ಲ ಖಾಲಿ ಆದರೆ ಕೆಳಕ್ಕೆ ಹೋಗಿ ಯಾವುದನ್ನ ಇದು ಗಾಡಿಗೆ ಕೈ ಹತ್ಕೊಂಡು ಹೋಗಿ ತಗೊಂಬರ್ಬೇಕಾಗ್ತದೆ. ಒಬ್ಬನೇ ಇರೋದು. ಬೇರೆ ಘಾಟ್ ಇಳ್ದೋಗ್ಬಿಡ್ಲಪ್ಪ ದೇವ್ರೆ. ನಾನು ಹಿಂದೆ ಪೆಟ್ರೋಲ್ ಬಂಕ್ ಭಾಳ ಇದ್ವು, ಅಲ್ಲನ್ನ ಹಾಕ್ಸ್ಕೊಂಬರ್ಲಿಲ್ಲ. ಇಲ್ಲಿ ಪೆಟ್ರೋಲ್ ಬಂಕ್ ಐತಂತ ಬಂತಂದರೆ ಇದು ಕೈ ಕೊಟ್ಬಿಡ್ತು. ಇವಾಗ ಏನು ಮಾಡ್ಬೇಕಂದ್ರೆ ಇಂಜಿನ್ ಬ್ರೇಕ್ ಹಾಕ್ಕೊಂಡು ಆರಾಮಾಗಿ ಇಳಿಸ್ಬೇಕು. ಇಂಜಿನ್ ಬ್ರೇಕ್ ಹಾಕಿದ್ರೆ ಹೋಗ್ರಪ್ಪ ಭಾಳ ಅರ್ಜೆಂಟ್ ಆಗಿದ್ರಿ ನೀವು. ಇಂಜಿನ್ ಬ್ರೇಕ್ ಹಾಕ್ಕೊಂಡು ಹೋದ್ರೆ ಡೀಸೆಲ್ ಜಾಸ್ತಿ ಎಳೆಯಲ್ಲ ಅಂತಂತೆ. ನಿಧಾನಕ್ಕೆ ಹೋಗೋಣ ಇಳಿದು. ಘಾಟ್ ಇಳಿದೋಗ್ಬಿಟ್ರೆ ಸಾಕೇನು ಟೆನ್ಷನ್ ಇರಲ್ಲ ನಮಗೆ. ಘಾಟ್ ಕೆಳಗನೆ ಒಂದು ಪೆಟ್ರೋಲ್ ಬಂಕ್ ಐತೆ. ಎದುರುಗಡೆ ಹೆಂಗೆ ಕಾಣ್ತಾ ಇದೆ ಸೂಪರ್ ವ್ಯೂ. ಘಾಟ್ ಹೋಗ್ತೀವಿ ನೋಡಿ ಹೆಂಗೆ ಕಾಣ್ತಿದೆ ಎದುರುಗಡೆ ವ್ಯೂ. ಯಾವ ಮಾರಿದ್ರೆ ಕೆಳಗೆ ಹೋಗ್ತಾವೆ ಗಾಡಿಗಳಲ್ಲಿ. ನಿಧಾನ ಇಳಿಸ್ಕೊಂಡು ಹೋಗೋಣ ಬನ್ನಿ. ಬೈದು ಫಸ್ಟ್ ಹೋಗಿ ಡೀಸೆಲ್ ಹಾಕ್ಸೋಣ ಘಾಟ್ ಇಳಿದೋಗಿ. ಇಲ್ಲಿಂದ 90 ಕಿಲೋಮೀಟ್ರ್ ಐತೆ. 2 ಮೈಲೇಜ್ ಬಂದ್ರೂ 60 ಲೀಟ್ರಿಗೆ 120 ಕಿಲೋಮೀಟ್ರ್ ಹೋಗ್ಬೇಕು. 70 ಕಿಲೋಮೀಟ್ರ್ ಐತೆ ಅಷ್ಟೇ. ಸಿಲ್ವಾಸ ಅನ್ಲೋಡಿಂಗ್ ಪಾಯಿಂಟ್ ಸಿಲ್ವಾಸದಾಗ ಕಟ್ಟಿ ಆಗೋದು. ಬಿಸಿಲು ಭಾಳ ಬಿಸಿಲು ಐತೆ ಗುರು. ಸೆಕೆ ನೋಡಿ ಹೆಂಗಾಗ್ತೈತೆ. ಫುಲ್ ಸೆಕೆ ಅಂದರೆ ಸೆಕೆ. ಮಳೆ ಬಂದಂಗೆ ಇಲ್ಲಿ ರಾತ್ರಿ ಬಂದು ಹೋಗೈತೆ ಗೊತ್ತಿಲ್ಲ. ಸೆಕೆ ಅಂದರೆ ಸೆಕೆ. ಇವಾಗ ಒಂದು ಘಾಟ್ ಇಳಿದು ಬಂದು ಇನ್ನೊಂದು ಘಾಟ್ ಹತ್ಬೇಕು. ಯಾಕೋ ಟೈರು ಹೀಟ್ ಆಗಿಬಿಟ್ಟಿದ್ದಾವೆ. ಫ್ರಂಟ್ ಟೈರ್ನಾಗ ಹೊಗೆ ಬರೋದು.
ಹೋಗ್ಬೇಕಂತ ನಿಲ್ಲಿಸ್ಕೊಂಡ್ರೆ ಇಲ್ಲ ಟಸ್ ಅಂದ್ರೆ ಏನು ಮಾಡ್ತೀವಿ ರಾತ್ರಿ ಮೊದಲೇ ಲಿಫ್ಟಿಂಗ್ ಟೈರ್ ಹೊಡೆದೋಗೈತೆ. ಇವಾಗ ಅದೆಲ್ಲ ಟಸ್ಸು ಬಸ್ಸು ಅಂತಂದರೆ ಅದು ಎಣ ಬಿದ್ದು ಬಿಡ್ತೈತೆ ಫ್ರಂಟಿಂದಲ್ಲ. ಅದಕ್ಕೆ ಬೇಗ ಬಂದ್ಬಿಟ್ಟೆ. ಇಲ್ಲದೆ ಬೇಡ ಆ ಕಡೆ ಘಾಟ್ ಇಳಿಸ್ಬೇಕಂದ್ರೆ ಅಲ್ಲಿ ಒಂದು ಅರ್ಧ ಗಂಟೆ ಅಲ್ಲಿ ಹೋಟ್ಲ ಹತ್ರ ನಿಂತ್ಕೊಂಡು ಇಳಿಸ್ಕೊಂಡು ಹೋಗೋಣ. ಅಲ್ಲಿ ಘಾಟ್ ಹತ್ರ ಹೋಗ್ತಾ ಇದೀವಿ ನೋಡಿ. ವಾತಾವರಣ ಮಾತ್ರ ಸಖತ್ತಾಗಿದೆ ಸೀನ್ಸು ನೋಡೋಕ್ಕೆ. ಆಕಾಶ ಭೂಮಿ ಮೇಲೆ ಕೆಳಗೆ ಕಾಣ್ತಾ ಇತ್ತು ನೋಡಿ ಎದುರಿಗೆ. ಅಂದರೆ ಎರಡು ಒಂದೇ ಥರ ಇದೆ. ಇದು ಲೊಕೇಶನ್ಲಿ ಕರೆಕ್ಟಾಗಿ ಮೋಡ ಇದು ಅದೇನು ಗುರು ಅದೇನೋ ಅಂತಾರೆ ನನಗೆ ಅನ್ನಕ್ಕೆ ಬರೋಂಗಿಲ್ಲ. ಅದು ಸಖತ್ತಾಗಿ ಕಾಣ್ತಾ ಇದೆ ನೋಡಿ. ಇವಾಗ ಊರು ದಾಟದಲ್ಲಿ ಘಾಟ್ ಬರುತ್ತೆ. ಇನ್ನೇನೋ ಬಂದು ನಾವು ಇಲ್ಲಿ ಕಾಟ ರೆಡಿ ಮಾಡಿದ್ದಾರೆ ಅಲ್ಲೇ ಧರಂಪುರ ರೋಡ್ನಾಗೆ. ಗುರು ಇಲ್ಲಿ ಕಾಟ ಚಾಲು ಮಾಡಿಬಿಟ್ಟಿದ್ದಾರೆ. ಸೋಲಾಪುರ ಬಾರ್ಡ್ರಿಂಗ್ ಕಾಟ ಚೀಟಿ ಇದ್ರೆ ಇಲ್ಲಿ ಕಾಟ ಮಾಡಿಸೋದು ಬೇಕಿಲ್ಲ. ಸೋಲಾಪುರ ಬಾರ್ಡ್ರಿಂಗ್ ಕಾಟ ಚೀಟಿ ಇದ್ರೆ ಕಾಟ ಮಾಡಿಸ್ಲೇಬೇಕು 200 ರೂಪಾಯಿ. ಅವ್ನು ಕೇಳ್ದ ನನ್ನ ಹತ್ರ ಸೋಲಾಪುರಿನ ಕಾಟ ಚೀಟಿ ಐತೇನಂತೇಳಿ. ನಾವು ಸೋಲಾಪುರ ಬಾರ್ಡ್ರ್ನಾಗ ಬಂದಿದ್ರೆ ಕಾಟ ಚೀಟಿ ಇರ್ತಿತ್ತು. ನಾನು ಹೇಳ್ದೆ ಅವನ ಹತ್ರ ನನ್ನ ಹತ್ರ ಕಾಟ ಚೀಟಿ ಇಲ್ಲ ಅಂತೇಳಿ. ಅದಕ್ಕೆ ಕಾಟ ಮಾಡ್ದ ಅವನು 220 ರೂಪಾಯಿ ತಗೊಂಡು. ಇಲ್ಲಿ ಒಳಗೆ ಹೋಗಿ ಹೇಳಿದ್ದಕ್ಕೆ ಅವನಿಗೆ ಬೈದ. ನಾನಿನ್ನೇನು ಅವ್ರಿಗೆ ಇಟ್ಟು ಬಂದೆ. ಸೋಲಾಪುರ ಬಾರ್ಡ್ರಿನ ಕಾಟ ಚೀಟಿ ತೋರಿಸಿದ್ರು ಕಾಟ ಮಾಡ್ದೆ 220 ರೂಪಾಯಿ ತಗೊಂಡಂದ. ಅವಾಗಿನ್ನೇನು ಅವನಿಗೆ ಕರೆದು ಬೈದ ಅವನು. ಇವಾಗ ಕಾಟ ಚಾಲು ಮಾಡಿದ್ದಾರೆ. ಇಲ್ಲಿ ಕಾಟ ಮಾಡ್ತಾ ಇದ್ದಾರೆ ನೋಡಿ. ಕಾಟದ್ದು ವಿಡಿಯೋ ಐತೆ, ಹಾಕ್ತೀನಿ ಅದು. ಸೇಮ್ ಕೊಡಗು ಮಡಿಕೇರಿ ಥರ ಕಾಣ್ತಾ ಇತ್ತು. ಇಲ್ಲಿ ಕಾಶ್ಮೀರಿ ಘಾಟ್ ಅನ್ಕೋಬೇಕು ಹಂಗೆ ಕಾಣ್ತಾ ಇತ್ತು ನೋಡಿ. ಯಾವುದೋ ಗಾಡಿ ಹಚ್ತಿಲ್ಲೇನೋ, ಏನು ಓವರ್ಲೋಡ್ ಹಾಕಿ ಬಂದಾನೇನೋ ಗೊತ್ತಿಲ್ಲ. ಟ್ರಬಲ್ ಆಗಿ ಬಾದಲ್ ಹೋಗ್ತದೆ ಹಿಂದಿನಾಗೆ. ಏನಂತ ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ ನೋಡಿ. ವ್ಯೂ ಆ ಕಡೆ ನವಾಪುರ ರೋಡ್ನಾಗ ಸಿಗ್ತತೆ. ಸದ್ಯಕ್ಕೆ ಅಲ್ಲಿ ಹೋಗ್ತಿಲ್ಲ ನಾವು. ಅದು ರೋಡ್ ಕೆಲಸ ಮಾಡದೇ ಇದ್ದಾರೆ. ಎಲ್ಲಿಂದ ಅಂದರೆ ಸಟಾಣದ ಹತ್ರ ಹೋಗೋಣ. ಆ ರೋಡ್ನಾಗ ಸದ್ಯಕ್ಕೆ ಇದೇ ರೋಡ್ನಾಗ ಹೋಗೋಣ. ನಮ್ಮ ಓನರ್ ಯಾಕೋ ಈ ರೋಡ್ ಹಿಡಿದು ಬಿಡ್ದಾನೆ. ಧರಂಪುರ ಮೇಲೆ ಟೋಲ್ ಗೇಟ್ ಬರಲ್ಲ, ಅದು ಬರಲ್ಲ ಅಂತೇಳಿ. ಇಲ್ಲಿ ಮಾತ್ರ ಡೀಸಲ್ಲು ಭಾಳ ಕುಡಿತೈತೆ. ಬನ್ನಿ ಎಲ್ಲ ನಾವು ಊಟಕ್ಕೆ ನಿಲ್ಲಿಸ್ಬೇಕು. ಅಲ್ಲಿ ಘಾಟ್ ಮೇಲೆ ಗುಜರಾತಿ ಹೋಟ್ಲ್ ಐತೆ, ಅಲ್ಲಿ ಹೋಗಿ ನಿಲ್ಸೋಣ. ಊಟ ಮಾಡಿ ನಿಲ್ಲಿಸಿ ಊಟಕ್ಕೆ ಅಷ್ಟೊತ್ತಿಗೆ ಟೈರ್ ತಣ್ಣಗಾಗ್ತವೆ. ಎಲ್ಲನೂ ಟೈರು ಡಿಕ್ಸು ಟೂಬು ಎಲ್ಲ ತಣ್ಣಗಾಗ್ತವೆ. ನಾವು ಊಟ ಮಾಡೋಷ್ಟೇ ಒಂದು ಅರ್ಧ ಗಂಟೆ 3/4 ಗಂಟೆ ಅಂತ ಆಗುತ್ತೆ. ಅಷ್ಟೊತ್ತಿಗೆ ತಣ್ಣಗಾಗ್ತವೆ. ಅಲ್ಲಿಂದ ಒಂದು 30 ಕಿಲೋಮೀಟ್ರ್ ಇರ್ತದೆ ಅಷ್ಟೇ ಅನ್ಲೋಡಿಂಗ್ ಪಾಯಿಂಟು. ಹೋಗಿರ್ಬೋದು. ಇವತ್ತೇನು ಖಾಲಿ ಆಗಲ್ಲ. ಅಲ್ಲೇ 3 ಗಂಟೆ. ಇವತ್ತಿಂದೇನಿಲ್ಲ ಪಿಕ್ಚರು. ನಾಳೆ ಬೆಳಿಗ್ಗೆದೆ ಹೋಗೋಣ ಬನ್ನಿ. ಯಾರೋ ತಡೆ ಹೋಗ್ತದೆ ಅನ್ಬೋದು ಅಪ್ಪನಾಗ. ಇವಾಗ ಹೋಟೆಲ್ನಾಗ ಬಂದಿವಿ ಊಟ ಮಾಡೋಣ ಅಂತ ಇರುತ್ತೆ ಗುಜರಾತಿ ಹೊತ್ತು. ಅದೇ ಸೇವ್ ಬಾಜಿ ಹಾಲಿಂದು ಆರ್ಡ್ರ್ ಹೇಳಿ ಕುತ್ಕೊಂಡಿನಿ. ಗುರು ಬಿಸಿಲೈತೆ ಅಂದರೆ ವಿಚಿತ್ರ ಬಿಸಿಲೈತೆ. ಗಾಡಿ ಒಳಗೆ ಬಿಸಿಲೇ ಕಂಡಿಲ್ಲ. ಕೆಳಗೆ ಇಳಿದ್ಮೇಲೆ ಬಿಸಿಲಿಗೆ ಗೊತ್ತಾಗಿದ್ದು. ಒಂದು ಗುಲ್ಬರ್ಗ ಗಾಡಿ ಹತ್ತಂಗಿಲ್ಲ ಅಂತ ಇಲ್ಲಿ ಕೆಳಗೆ ನಿಲ್ಬಿಟ್ಟ ಪಾಪ ಡ್ರೈವರ್. ಇಲ್ಲಿ ಬಂದಿದ್ದು ತೋರಿಸ್ತೀನಿ ತಡ್ರಿ ಹೋಗಿ ಕೆಳಗಡೆ ನಿಮ್ಗೆ. ಊಟ ಮಾಡ್ಕೊಂಡು ಹೊರಟೆ ಇನ್ನೊಂದು ಘಾಟ್ ಇಳಿಸ್ತಾ ಇದ್ದೀನಿ. ಕರ್ಪಾಡ್ ಘಾಟ್ ಅಂತಾರೆ ಇದನ್ನ. ಇದೊಂದು ಇಳಿದ್ರೆ ಹೋದಂಗೆ ನಾನು ಆಫಿಗೆ ಆಗ್ತಿದೆ. ಅಲ್ಲಿ ಮರದಾಡಲ್ಲಿ ನಿಲ್ಸೋಣ ಅಂತ ಬಂದರೆ ಗುರು ಮರದಾಡಲ್ಲೇ ಹಳ್ಳಿಲ್ಲ. ಬರೀ ಬಿಸಿಲು ಅಂದರೆ ಬಿಸಿಲು. ಅಲ್ಲಿ ಡಾಬಾದಾಗ ನಿಂತ್ಕೊಳ್ಳೋಣ ಅಂದರೆ ಒಂದು ಮರ ಇಲ್ಲ ಏನಿಲ್ಲ. ಅದಕ್ಕೆ ಏನು ಮಾಡ್ತೀನಿ ನಿಧಾನಕ್ಕೆ ಇಳಿದೋಗಿ ಬಿಡೋಣ. ಎಕ್ಸ್ಟ್ರಾ ಗೇರ್ ಹಾಕ್ಕೊಂಡು ಇಂಜಿನ್ ಬ್ರೇಕ್ ಹಾಕ್ಕೊಂಡು ಅಂತೇಳಿ ಬಂದೆ. ಆದರೂ ಒಂದು ಸ್ವಲ್ಪ ಲೈನರ್ ಹೀಟ್ ಇದ್ದಾವೆ, ಸ್ಮೆಲ್ ಬರ್ತೈತೆ. ನಿಧಾನಕ್ಕೆ ಇಳಿಸ್ಕೊಂಡು ಹೋಗ್ಬೋದು. ಅಂದರೆ ಗಾಡಿ ಮಾತ್ರ ಸ್ಪೀಡಾಗಿ ಬಿಡಬಾರ್ದು. ಸ್ಪೀಡಾಗಿ ಬಿಟ್ಟರೆ ಒಂದು ಸ್ವಲ್ಪ ಕಂಟ್ರೋಲ್ ಸಿಗಲ್ಲ. ನಿಧಾನಕ್ಕೆ ಫಸ್ಟ್ ಇದು 4ನೇ ನಂಬರ್ ಗೇರ್ ಹಾಕಿದ್ದೀನಿ ಆ ಕಡೆ ಲೂಟ್ಲಾಗೆ. ಲೈಟಾಗಿ ಸುಮ್ಮನೆ ಬ್ರೇಕ್ ಮೇಲೆ ಕಾಲಿಟ್ರೆ ಸಾಕು ಗಾಡಿ ಕಂಟ್ರೋಲ್ ಆಗಿಬಿಡುತ್ತೆ. ಇಂಜಿನ್ ಬ್ರೇಕ್ ಇರುತ್ತಲ್ಲ ಹಂಗೆ ಕಂಟ್ರೋಲ್ ಆಗಿಬಿಡ್ತತೆ. ಈ ಟರ್ನಿಂಗ್ ಅಂತಲ್ಲ, ಟರ್ನಿಂಗಲ್ಲಂತೂ ಬೇಜಾನ್ ಗಾಡಿ ಬಿದ್ದಿದ್ದೊಬ್ಬರು. ಅದೇ ಏನೋ ಆಗೈತೆ ಗಾಡಿ ಹಸ್ತಿಲ್ಲೇನೋ ನೋಡಿ. ಇಲ್ಲೆಲ್ಲ ಗುರ್ತು ಕಾಣ್ತಾ ಇದೆಯಾ? ಡೌನಲ್ಲಿ ಫಾಸ್ಟಾಗಿ ಬಂದು ತಿರುಗಿಸ್ಬಿಡ್ತಾರೆ, ಇಲ್ಲಿ ಬಿದ್ದುಬಿಡ್ತವೆ.
ಕೆಳಕ್ಕೆ ಹೋಗಿದಾವೆ ಗಾಡಿಗಳು. ಇಲ್ಲಾಂದರೆ ಇಲ್ಲಿ ಅಪ್ಸೈಡ್ ಆಗಿರೋದು ಜಾಸ್ತಿ, ಇಲ್ಲ ಕೆಳಕ್ಕೆ ಹೋಗಿದ್ದಾವೆ. ಇದು ಏನಾಗಿತ್ತು ಗೊತ್ತಿಲ್ಲ, ಎಲ್ಲ ಕಲ್ಲಿಟ್ಟಿದ್ದಾರೆ ಬರೋ, ಯಾಕೋ ಹತ್ತಿಲ್ಲೇನೋ. ಸೈಡ್ ಬಿಟ್ಬಿಡೋಣ ಹೋಗೋರಿಗೆ, ಸೈಡ್ ಬಿಟ್ಟು ನಿಧಾನಕ್ಕೆ ಇಳಿಸ್ಕೊಂಡು ಹೋಗೋಣ. ಅರ್ಜೆಂಟ್ ಮಾಡಬಾರ್ದು. ವೀಲು ಅಲ್ಲ, ಇದು ಲೈನರ್ ಹೀಟ್ ಆದರೆ ಟಾಟಾ ಗಾಡಿ ಬ್ರೇಕ್ ಬರಲ್ಲ ಗುರು. ಭಾಳ ಹೀಟ್ ಹಾಕ್ಬಾರ್ದು. ಲಿಫ್ಟ್ ಎತ್ತಿದ್ದೆ, ಆ ಕಡೆ ಘಾಟ್ನಾಗ ಇಳಿಬೇಕಾದ್ರೆ ಬ್ರೇಕ್ ಸರಿಯಾಗಿ ಬರಲಿಲ್ಲ. ಅದಕ್ಕೆ ಘಾಟ್ನಾಗ ಇಳಿಸೇ ಬಿಟ್ಟಿದ್ದು ಲಿಫ್ಟು. ಏನಾದ್ರೂ ಹಾಕ್ಬಿಟ್ಲೆ ಅಂತೇಳಿ ಹೊಡೆದೋಗ್ಯತ್ತಲ್ಲ, ಟೈರು ನಡೀತತೆ. ಇದೇ ನೋಡ್ಗುರು ಫುಲ್ ಡೌನ್ ಅಂದರೆ ಇದು ಹೆವಿ ಡೌನ್ ಕಾಣೋದಂದ್ರೆ ಇದೇ ಒಂದು. ಮತ್ತೆ ಇನ್ನೊಂದು ಆ ಕಡೆ ಡೌನ್ ಐತೆ. ಇವೆರಡು ಹೆವಿ ಡೌನ್ ಹಿಡ್ದೋಗ್ಬಿಟ್ರೆ ಗಾಡಿ ಘಾಟ್ ಇಳ್ದಂಗೆ. ಇಲ್ಲೇ ಗಾಡಿಗಳು ಭಾಳ ಆಕ್ಸಿಡೆಂಟ್ ಆಗೋದು. ಇನ್ನೂ ಒಂದು ಡೌನ್ ಐತೆ, ತೋರಿಸ್ತೀನಿ ಬನ್ನಿ ಮುಂದೆ. ನಾನು ಹೇಳಿದ್ನಲ್ಲ ಇದೇ ಡೌನ್ ನೋಡಿ. ಇಲ್ಲಿ ಏನಾಯ್ತಂದರೆ ಸಿಂಗಲ್ ರೋಡ್ ಕಾಣ್ತೈತೆ. ಘಾಟ್ ಮುಗೀತು ಅಂತೇಳಿ ಲೂಟ್ ಕರ್ಕೊಂಡು ಬಂದ್ಬಿಡ್ತಾರೆ. ಇಲ್ಲಿಂದ ಕಂಟ್ರೋಲ್ ಸಿಗಲ್ಲ ಗಾಡಿ. ಇಲ್ಲೇ ಭಾಳ ಗಾಡಿ ಆಕ್ಸಿಡೆಂಟ್ ಆಗೋದು ನೋಡಿ. ಅದು ಯಾವುದೋ ಡಬ್ಬ ಗಾಡಿ. ನಾನು ಮೊನ್ನೆ ಅಹಮದಾಬಾದ್ಗೆ ಹೋಗಿ ಬಂದಾಗ್ಲಿದ್ದಾನು ಅಲ್ಲೇ ಐತೆ. ಅದು ಎತ್ತಲ್ಲ, ಅದು ಟೋಟಲ್ ಲಾಸ್ ಸುಟ್ಟೋಗ್ಯತ್ತೆ ಡಬ್ಬ ಗಾಡಿ. ಇಲ್ಲೇ ನೋಡಿ ಆಗೋದು. ಅಲ್ಲಿ ಇದು ಯಾವ್ದು ಗುರು, ಅದು ಘಾಟ್ ಮುಗೀತು ಅಂತೇಳಿ ಒಂದು ಸ್ವಲ್ಪ ಲೆವೆಲ್ ರೋಡಾಗಿ ಲೂಟ್ ಕರ್ಕೊಂಡು ಬಂದ್ಬಿಟ್ರೆ ಇದೇ ಹಿಂಗೆ ಹೋಗ್ತಾವೆ ನೋಡಿ. ಹಿಂಗೆ ಬಿದ್ದು ಅಲ್ಲಿಗೆ ಹೋಗ್ಯತ್ತೆ ಡಬ್ಬ ಗಾಡಿ. ಅದ್ರಾಗ ಏನೋ ಮಾಲ್ ಇತ್ತು, ಸುಟ್ಟೋಗೈತೆ ಅದು. ಅದೇನು ಮುಗೀತು, ಸ್ಕ್ರಾಪ್ ಅದು. ಯಾರನ್ನ ಇವರು ಯಾರಿಗರವರು ಕಳ್ಳರು ಸ್ವಲ್ಪ ಹೊತ್ಕೊಂಡು ಹೋಗ್ಬೇಕು ಅಷ್ಟೇ ಗುಜರಿಗೆ. ಅದನ್ನ ಯಾರು ತಗೊಂಡೋಗಲ್ಲ. ಅಷ್ಟಕ್ಕೊಂದು ರಿಸ್ಕ್ ತಗೊಂಡು ಕಟ್ ಮಾಡಿ ನೋಡಿ. ಹಿಂಗೆ ಘಾಟ್ ಮುಗೀತು ಅಂತೇಳಿ ಸ್ಪೀಡಾಗಿ ಬಂದರೆ ಅಲ್ಲಿ ಪಕ್ಕ ಹೋಗ್ಬಿಡ್ತಾವೆ ಗಾಡಿಗಳು. ಈ ಕ್ರೈನ್ ಯಾವಾಗಲೂ ಇಲ್ಲೇ ಇರುತ್ತೆ, ಬಿದ್ದಿರೋ ಗಾಡಿಗಳು ಎತ್ತಕ್ಕೆ. ಇಲ್ಲಿ ಹೋಟ್ಲ ಹತ್ರ ಎಷ್ಟು ಗಾಡಿ ನಿಂತಿದ್ದಾವಂದ್ರೆ ಡಾಬಾದ ಹತ್ರ ಭಯಂಕರ ಗಾಡಿ ನಿಂತಿದ್ದಾವೆ ಗುರು. ಟೋಟಲ್ ಲಾಸ್ ಎಲ್ಲ 2-3 ತುಕಡ ಆಗಿದ್ದಾವೆ ಲಾರಿಗಳು. ಲೆಕ್ಕನೇ ಲಾರಿ ಅಂದರೆ ಇಲ್ಲಿ ಇದೇನೇ ಇಲ್ಲ, ಹಂಗಾಗ್ಬಿಟ್ಟಿದ್ದಾವೆ. ಗುರ್ತೆ ಸಿಗಲ್ಲ ಅವು. ತೋರಿಸ್ತೀನಿ ಕಣ್ರಿ ಆ ಕಡೆ ಗುರು. ಕ್ಯಾಂಟ್ರ್ ಗಾಡಿ ಅಡ್ಡ ನಿಂತತೆ, ಇಲ್ಲಾಂದರೆ ಕಾಣವು. ಅದು ನಾವು ಬೆಂಗಳೂರು ಗಾಡಿ ಅಲ್ಲ, ಅಣ್ಣಚ್ಚಿ ಗಾಡಿ ಕ್ರಾಸಿಂಗ್ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಹೆಂಗೆ ಕಾಣ್ತಿದೆ ಗಾಡಿ. ಟೋಟಲ್ ಲಾಸು, ಏನೂ ಇಲ್ಲ ಅದು. ಇಷ್ಟೆಲ್ಲ ಇಳಿದು ಬಂದ್ರೆ ನೋಡ್ಬರು ಹೆಂಗೆ ಕಾಣ್ತಿದೆ ನೋಡಿ. ಅಕ್ಕಪಕ್ಕ ಸೂಪರ್ ಆಗಿದೆ. ಯಾಕೋ ಲೈನರ್ ಸ್ಮೆಲ್ ಬರ್ತಿದ್ದಾವೆ. ಇಲ್ಲಿಂದ ಸಿಂಗಲ್ ರೋಡು. ನನ್ನ ಅನ್ಲೋಡಿಂಗ್ ಪಾಯಿಂಟ್ ಇರೋದು ಇಲ್ಲಿಂದ ಬರೀ 15 ಕಿಲೋಮೀಟ್ರ್ ಅಷ್ಟೇ. 15 ಇಲ್ಲ, ಅದಕ್ಕಿಂತ ಕಮ್ಮಿನೇ ಐತೆ. ಯಾರೋ ಗಾಡಿಗೆ ಹೋಗೈತೆ ಸೈಡಿಗೆ ಬಿಟ್ಬಿಟ್ಟೈತೆ. ಅಲ್ಲಿ ಯಾರೋ ಸೆಂಟ್ರಿಂಗ್ ನಿಲ್ಸ್ಬಿಟ್ಟಾರ ಗುರು ಟರ್ನಿಂಗ್ನಾಗೆ. ಯಾರೋ ಸೆಂಟ್ರಿಂಗ್ ನಿಲ್ಸನ್ ಅಂದ್ಕೊಂಡೆ ಟರ್ನಿಂಗ್ನಾಗೆ ಸೈಡಿಗೆ ನಿಲ್ಸಿದೆ ಪಾಪ. ಇಲ್ಲಿಂದ ಆರಾಮಾಗಿ ಹೋಗ್ಬೋದು. ಇನ್ನೊಂದು 12 ಕಿಲೋಮೀಟ್ರ್ ಐತೆ. ನಂದು ಅನ್ಲೋಡಿಂಗ್ ಪಾಯಿಂಟು ಹೋಗೋಣ ಬನ್ನಿ. ಅನ್ಲೋಡಿಂಗ್ ಪಾಯಿಂಟಿಗೆ ಹೋಗಿ ನಿಲ್ತೀನಿ.